ದರ್ಶನ್ ಅವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಜಾಮೀನು ದೊರೆತಿತ್ತು, ಷರತ್ತುಬದ್ಧ ಜಾಮೀನು. ಮಾನ್ಯ ಉಚ್ಚ ನ್ಯಾಯಾಲಯ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಆ ಷರತ್ತನ್ನು ಕಂಪ್ಲೇಂಟ್ಸ್ ಮಾಡೋಕ್ಕಂದ್ರೆ ಆ ಷರತ್ತುಗಳನ್ನ ಪೂರೈಸೋಕ್ಕೆ ಇವತ್ತು ದರ್ಶನ್ ಅವರು ಮಾನ್ಯ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದರು. ಏನೆಲ್ಲ ಷರತ್ತು ಅವರು ಮೊನ್ನೆ ಉಚ್ಚ ನ್ಯಾಯಾಲಯ ಅವ್ರಿಗೆ ಬೇಲ್ ಕೊಡುವಂಥ ಸಂದರ್ಭದಲ್ಲಿ 2 ಷೂರಿಟಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು. ಅದ್ರ ಪ್ರಕಾರವಾಗಿ ಇವತ್ತು ಆ ಷೂರಿಟಿಗಳನ್ನ ಅಂದರೆ ದರ್ಶನ್ ಅವ್ರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನು ಅಂದರೆ ಪ್ರಕರಣ ಮುಗಿಯೋವರೆಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತು ಷೂರಿಟಿ ದರ್ಶನ್ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಭಾಗಿಯಾದಂಥ ಸಂದರ್ಭದಲ್ಲಿ ಅವನು ನ್ಯಾಯಾಲಯದಿಂದ ಜಾಮೀನು ಪಡೆದಂಥ ಸಂದರ್ಭದಲ್ಲಿ ಇದು ಒಂದು ಪ್ರಕ್ರಿಯೆ, ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ. ದರ್ಶನ್ ಅವ್ರಿಗೆ ಆದಂಥ ಏನು ವಿಶೇಷತೆ ಏನಿಲ್ಲ, ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಆಗುತ್ತೆ. ಅದರಿಂದ ನ್ಯಾಯಾಲಯದ ಆದೇಶಕ್ಕೊಳಪಟ್ಟು ಇವತ್ತು ಬಂದು ಅವರು ಷೂರಿಟಿ ಅಂತ ಕರೀತಾರೆ. ಆ ಷೂರಿಟಿ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಹೋಗಿದ್ದಾರೆ ಸರ್. ಇಲ್ಲ, ಅದು ಪಾಸ್ಪೋರ್ಟ್ ಅವ್ರಿಗೆ ಮಧ್ಯಂತರ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ನ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಅದರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಇವಾಗ ಅಂದರೆ ರೆಗ್ಯುಲರ್ ಬೇಲ್ ಅವರಿಗೆ ಮೇನ್ ಬೇಲ್ ಆಗಿರೋದ್ರಿಂದ ಅದರಲ್ಲಿ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿ ಅನ್ನೋ ಯಾವುದೇ ಷರತ್ತು ಇಲ್ಲದೆ ಇರೋದ್ರಿಂದ ಅದನ್ನು ನ್ಯಾಯಾಲಯ ನಮಗೆ ವಾಪಸ್ ಕೊಟ್ಟಿದೆ. ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ಇಲ್ಲ ಸರ್, ಅವ್ರನ್ನ ಹಾಸ್ಪಿಟಲಲ್ಲೇ ಇದ್ದಾರೆ. ಮತ್ತೆ ಇಲ್ಲಿ ಮುಗಿಸ್ರು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್. ಅದು ನನಗೆ ಗೊತ್ತಿಲ್ಲ ಸರ್, ಅದು ಡಾಕ್ಟರ್ ತಗೊಂತಾರೆ ಎಷ್ಟು ದಿನ ಇರಬೇಕು ಏನೋ ಅಂತ. ಅಲ್ಲ, ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಯಾವುದಿರುತ್ತೋ ಅವತ್ತು ದರ್ಶನ್ ಅವ್ರು ಬರಬೇಕಾಗುತ್ತೆ. ಅವ್ರು ಬಂದಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೇವೆ ಅವ್ರು ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂತ. ಬಳ್ಳಾರಿ ಜೈಲಿಗೆ ಏನಾದರೂ ಹೋಗ್ಬೇಕು ಅಲ್ಲೇ ಆದ್ರೂ? ಇಲ್ಲ ಸರ್, ಮತ್ತೆ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಜಾಮೀನು ಸಿಕ್ಕ ಮೇಲೆ ಮತ್ತೆ ಜೈಲಿಗೆ ಹೋಗುವಂಥ ಯಾವುದೇ ಪ್ರಕ್ರಿಯೆಗಳು ನಮ್ಮ ಕಾನೂನಲ್ಲಿ ಇಲ್ಲ. ಥ್ಯಾಂಕ್ ಯು.